ಹಾಯ್ ಹಲೋ ನಮಸ್ಕಾರ. ಸೊ ನಾವಿವತ್ತು ಜಪಾನಲ್ಲಿ ಒಂದು ಫೇಮಸ್ ಪ್ಲೇಸಿಗೆ ಬಂದಿದ್ವಿ, ಇನೋಶಿಮಾ ಅಂತ ಹೇಳಿ. ಸೊ ಅಲ್ಲಿ ಕೇವ್ ಇತ್ತು, ಅಂದರೆ ಗುಹೆ ಥರ ಇತ್ತು. ಸೊ ಹೋಗಿ ನೋಡೋಣ ಅಂಥೇಳಿ ಬಂದ್ವಿ. ಸೊ ಇಲ್ಲಿ ಏನೇನಿದೆ, ಏನೇನು ನೋಡೋಕ್ಕೆ ಸಿಗುತ್ತೆ ಅಂತೇಳಿ ಡಿಸ್ಪ್ಲೇ ಮಾಡಿದ್ದಾರೆ. ಸೊ ಸನ್ಸೆಟ್ಟಿನ ವ್ಯೂ ಎಲ್ಲ ಇದೆ. ಈ ಕೇವ್ ಯಾವಾಗ ಮಾಡಿದರು, ಏನು ಅದ್ರ ಹಿಸ್ಟ್ರಿ ಎಲ್ಲ ಈ ಥರ ಡಿಸ್ಪ್ಲೇ ಮಾಡಿದ್ದಾರೆ. ಮತ್ತು ಇದು ಹೇಗೆ ಸ್ಟಾರ್ಟ್ ಆಯಿತು, ಅಂದರೆ ಯಾವಾಗ ಸ್ಟಾರ್ಟ್ ಮಾಡಿದರು, ಮತ್ತು ಇಲ್ಲಿ ಏನೇನು ದೇವ್ರುಗಳಿವೆ, ಅವು ಯಾವಾಗ ಯಾವ ಥರ ಅನ್ವೇಷಣೆ ಮಾಡಿದರು, ಯಾವ ಥರ ಡೆವಲಪ್ ಮಾಡಿದರು, ಆ ಥರ ಎಲ್ಲ ಡಿಸ್ಪ್ಲೇ ಮಾಡಿದ್ದಾರೆ. ಮತ್ತು ಸಮುದ್ರದಲ್ಲಿ ಸಿಗೋ ಜೀವಚರಗಳ ಪ್ರಾಣಿಗಳು, ಸೊ ಆ ಥರ ಎಲ್ಲ ಈ ಥರ ಎಲ್ಲ ಹಾಕಿದ್ದಾರೆ ನೋಡಿ. ಇದನ್ನು ಒಂಥರ ಗುಹೆ ಥರ ಮಾಡಿದ್ದಾರೆ. ಇದೊಂಥರ ಬೆಟ್ಟ ಥರ, ಗುಡ್ಡ ಥರ ಇತ್ತು. ಸೊ ಅದನ್ನಲ್ಲಿ ಒಳಗೆ ಗುಹೆ ಥರ ಮಾಡಿದ್ದಾರೆ, ಗುಹೆ ಥರ ಮಾಡಿದ್ದಾರೆ. ಸೊ ಇದ್ರದ್ದು ಒಂದು ಹಿಸ್ಟ್ರಿ ಇದೆ, ಈ ಕಲ್ಲಿಂದು ಒಂದು ಹಿಸ್ಟ್ರಿ ಇದೆ. ಸುಮಾರು ವರ್ಷಗಳ ಹಿಂದೆ ಎಲ್ಲ ಮಾಡಿದ್ದಿದ್ದೆಲ್ಲ. ಸೊ ಈ ಥರ ಎಲ್ಲ ಮಾಡಿದಾರಲ್ಲ ಅಂತ ನಮಗೂ ಕ್ಯೂರಿಯಾಸಿಟಿ ಇತ್ತು. ಸೊ ನೋಡೋಣ ಒಳಗೆ ಹೋಗಿ ಅಂತ ಹೋಗಿದ್ವಿ. ಫುಲ್ ಏನು ಮತ್ತೆ ಗುಡ್ಡ ಕುಸಿಬಾರ್ದು, ಏನಾದರೂ ಆಗಬಾರ್ದು ಅಂತ ಹೇಳಿ ಮೇಲೆಲ್ಲ ಈ ಥರ ಎಲ್ಲ ಮಾಡಿದ್ದಾರೆ. ಬಲೆಗಳೆಲ್ಲ ಹಾಕಿ ನೀಟಾಗಿ ಮಾಡಿದ್ದಾರೆ. ಸೊ ಕತ್ಲೆಲ್ಲ ಇರುತ್ತಲ್ವ ಒಳಗೆ, ಅಲ್ಲಿ ದೇವರೆಲ್ಲ ಸ್ವಲ್ಪ ಕತ್ಲಿತ್ತು, ಹಾಗಾಗಿ ಇಲ್ಲಿ ದೀಪಗಳನ್ನ ಕೊಡ್ತಿದ್ರು ಇಟ್ಕೊಂಡು ಹೋಗಿ ಅಂತ ಹೇಳಿ. ಸೊ ತಗೊಂಡು ಹೋಗ್ತಿದ್ದೀವಿ ದೀಪನ. ನೋಡಿ, ಎಲ್ಲರ ಕೈಯಲ್ಲೂ ದೀಪ ಇದೆ. ನಾನು ಮೊದಲು ಹೋಗ್ತಾ ಅಯ್ಯೋ ಭಯಾನಕವಾಗಿರ್ಬೋದೇನೋ ಅಂತ ಭಯಪಟ್ಟಿದ್ದೆ. ಸೊ ಆ ಥರ ಏನಿರಲಿಲ್ಲ. ಮತ್ತು ಇಲ್ಲಿ ನೀರು ಸೋರ್ತಿತ್ತು, ಹಾಗಾಗಿ ಈ ಥರ ಪ್ಲಾಸ್ಟಿಕ್ ಕೋಟಿಂಗ್ನ ಹಾಕಿದ್ದಾರೆ. ಸೊ ಇಲ್ಲಿ ಒಳಗಡೆ ಸೋರ್ತಿತ್ತು ನೀರು. ತುಂಬ ಜನ ಬಂದಿದ್ದರು ಇಲ್ಲಿಗೆ ನೋಡೋಕ್ಕೆ. ಇದೊಂಥರ ಪ್ರೇಕ್ಷಣೀಯ ಸ್ಥಳ ಆಗೈತಿ. ಸೊ ಹಾಗಾಗಿ ತುಂಬ ಜನ ಬರ್ತಿದ್ರು ಇಲ್ಲಿಗೆ. ಮತ್ತು ಇಲ್ಲೂ ಕೂಡ ಕ್ಯೂ, ಜಪ್ನೀಸ್ ಹೇಗಂದ್ರೆ ಎಲ್ಲ ಕಡೆಯೂ ಕ್ಯೂ. ಮತ್ತು ಇದು ರೂಟ್ ತೋರಿಸಿದ್ದಾರೆ ಅಲ್ಲಿ ಮ್ಯಾಪಲ್ಲಿ. ಮತ್ತು ಈ ಕಡೆ ಎಲ್ಲ ದೇವ್ರಗಳ ಮೂರ್ತಿಗಳನ್ನ ಇಟ್ಟಿದ್ದಾರೆ, ಬುದ್ಧ ಆ ಥರ ಎಲ್ಲ ಮೂರ್ತಿಗಳನ್ನ ಇಟ್ಟಿದ್ದಾರೆ. ಸೊ ನೋಡಿ, ಮೂರ್ತಿಗಳು ಇಟ್ಟಿದ್ದಾರೆ. ಮತ್ತು ಮುಂದೆ ದೇವರಿತ್ತು ನೋಡೋಕ್ಕೆ ಅಂತ ಹೇಳಿ. ಈ ಕಡೆ ಬದಿನೂ ಹಾಗೆ ಮೂರ್ತಿಗಳನ್ನ ಇಟ್ಟಿದ್ದಾರೆ. ಸೊ ಕ್ಯೂ ಇತ್ತು, ಅವರೆಲ್ಲ ಬಂದರು. ನೋಡಿ ಬಂದಮೇಲೆ ನಾವು ಹೋದ್ವಿ. ಸೊ ಇಲ್ಲಿ ಯಾರೋ ನೋಡ್ತಿದ್ದಾರೆ, ಅವ್ರು ಬಂದಮೇಲೆ ನಾವು ಹೋಗಬೇಕು. ಹಾಂ ನೋಡಿ, ಇದು MT ಫುಜಿ ಅಂದರೆ ಮೌಂಟ್ ಫುಜಿ ಅಂತ ಒಂದು ಪರ್ವತ ಇದೆ. ಮೌಂಟ್ ಎವರೆಸ್ಟಿಗೆ ಆ ಥರ, ಅದಕ್ಕೆ ದಾರಿ ಅಂತೆ, ಅಲ್ಲಿಂದ ದಾರಿ ಇದೆ ಅಂತೆ ಹೋಗೋಕ್ಕೆ. ಸೊ ಅದಕ್ಕೆ ಅದನ್ನ ಅಲ್ಲಿಗೆ ಸ್ಟಾಪ್ ಮಾಡಿದ್ದಾರೆ. ಅದಿನ್ನೂ ಕಂಡು ಹಿಡ್ದಿಲ್ಲ, ಅಂದರೆ ಕಂಡು ಹಿಡ್ದಿದ್ದಾರೆ, ಬಟ್ ಹೋಗೋಕ್ಕೆ ದಾರಿ ಏನೂ ಮಾಡಿಲ್ಲ ಇವರು. ಅಲ್ಲಿಗೆ ಸ್ಟಾಪ್ ಮಾಡಿದ್ದಾರೆ. ಈ ಕಡೆ ಎಲ್ಲ ಸುತ್ತಮುತ್ತ ದೇವರುಗಳ ಮೂರ್ತಿಗಳಿವೆ. ಸೊ ಒಳಗಡೆ ಫುಲ್ ಒಂಥರ ತಣ್ಣಗಿತ್ತು ವಾತಾವರಣ ಎಲ್ಲ. ಗುಹೆ ಅಲ್ವಾ, ಸುತ್ತಮುತ್ತ ಎಲ್ಲೋ ಓಪನ್ ಇಲ್ಲ ಅಲ್ಲ, ಗಾಳಿ ಆಡಲ್ಲ. ಸೊ ಆಮೇಲೆ ಈ ಕಡೆ ಸಮುದ್ರ ಅಲೆಗಳು ಬಂದು ಬಡಿತಿದ್ವು, ತಣ್ಣಗಿತ್ತು. ಅಲ್ಲಲ್ಲಿ ಲೈಟಿಂಗ್ಸ್ನ ಹಾಕಿದ್ದಾರೆ. ಸೊ ಕೆಲವೊಂದು ಕಡೆ ಈ ಥರ ಬುದ್ಧನ ದೊಡ್ಡ ದೊಡ್ಡ ಮೂರ್ತಿಗಳನ್ನ ಇಟ್ಟಿದ್ದಾರೆ. ಬುದ್ಧನ ಅನುಯಾಯಿಗಳದ್ದು, ಬುದ್ಧಂದು ಈ ಥರ ಎಲ್ಲ ಇಟ್ಟಿದ್ದಾರೆ. ಸೊ ಇಲ್ಲಿ ಇನ್ನೊಂದು ರೂಟು, ಇಲ್ಲಿ ಇನ್ನೊಂದು ದೇವರಿದೆ ಅಂತೆ. ಸೊ ಬಂದಿದ್ವಿ ನೋಡೋಕ್ಕೆ. ಸೊ ನೋಡಿ, ಇದು ದೇವರು. ಇಷ್ಟೇ, ನಮ್ಮ ಹಾಗೆ ಕಲ್ಲಿನ ಮೂರ್ತಿಗಳೆಲ್ಲ ಇರಲ್ಲ. ಸೊ ಆದರೆ ಇದು ಇನೋಶಿಮಾ ಅಂತ ಏನೋ ಹಾಕಿದ್ದಾರೆ, ಅದರದ್ದು ಹೆಸರು ಎಲ್ಲ ಬರೆದಿದ್ದಾರೆ. ಕೆಲವೊಂದು ಕಡೆ ಕತ್ಲೆ ಇತ್ತು, ಹಾಗಾಗಿ ನಮಗೆ ಮೇಣದ ಬತ್ತಿ ಹಚ್ಚಿಕೊಟ್ಟಿದ್ರು. ಸೊ ನೋಡಿ, ಇಲ್ಲಿ ಬುದ್ಧಂದು ಸ್ಟ್ಯಾಚು ಇದೆ. ಸೊ ಇಲ್ಲಿ ಎಮರ್ಜೆನ್ಸಿದು ಹಾರನ್ ಮಾಡೋಕ್ಕೆ ಎಮರ್ಜೆನ್ಸಿ ಬಟನ್ ಇದೆ. ಸೊ ಈ ಥರ ಇತ್ತು.
ಇನ್ನೂ ಹೊರಗೆ ಹೋಗಿಲ್ಲ ನಾವು, ಹೋಗ್ತಾ ಇದ್ದೀವಿ. ಸೊ ಇನ್ನೊಂದು ಕೇವ್ ಇದೆ, ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ, ಅಲ್ಲಿ ಹೇಗಿದೆ ಅಂತ ಹೇಳಿ. ಸೊ ಈ ವಿಡಿಯೋ ಹೇಗೆ ಅನಿಸ್ತು, ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಾದರೂ ಕೇಳೋದಿದ್ದರೆ ಕಮೆಂಟ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು, ಬಾಯ್.